ನಮಸ್ಕಾರ. ತುಂಬ ವಿಶೇಷವಾಗಿ ಇವತ್ತು ಹೇಳುವಂಥ ಕಲಾವಿದನ ಹೆಸರು ಧನ್ವೀರ್ ಗೌಡ. ಬಜಾರ್ ಇವರ ಮೊದಲ ಸಿನಿಮಾ, ಹಾಗೆಯೇ ಕೈವಾ ಇವರ ಮತ್ತೊಂದು ಸಿನಿಮಾ, ವಾಮನ ಈಗ ರಿಲೀಸ್ ಆಗಬೇಕಾಗಿರುವಂಥ ಸಿನಿಮಾ, ಮುಂದಿನ ಸಿನಿಮಾ ಬಂಪರ್. ಇದು ಸಿನಿಮಾ ಜರ್ನಿಯ ಒಟ್ಟು ಲೆಕ್ಕ. ಆದರೆ ಈಗ ನೀವು ನೋಡ್ತಿರುವಂಥ ಫೋಟೋ ಏನಿದೆಯಲ್ಲ, ಇದು 6 ಪ್ಯಾಕ್ ಲುಕ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಫೋಟೋ ನೋಡಿದ ತಕ್ಷಣ. ಇದನ್ನು ಯಾಕೆ ಮಾಡಿದರು ಅನ್ನೋಂಥ ಕುತೂಹಲ ಸಹಜವಾಗಿ ಇದೇ ಇರುತ್ತೆ. ಆ ಸಹಜ ಒಂದು ಕುತೂಹಲಕ್ಕೆ ಉತ್ತರ ಕೊಡೋದಾದರೆ, ಧನ್ವೀರ್ ಗೌಡ ಅವರು ಈ ಒಂದು ಲುಕ್ಕನ್ನು ತಮ್ಮ ಮುಂದಿನ ಸಿನಿಮಾಗೋಸ್ಕರ ಮಾಡಿದರು ಅಂಥೇಳಿ ಯಾರಾದರೂ ಕೇಳಿದರೆ ಇಲ್ಲ ಅಂತ ಹೇಳಬೇಕು. ಯಾಕಂದರೆ ಹಾಗೆ ಸುಮ್ಮನೆ ಈ ಒಂದು ಲುಕ್ಕನ್ನು ಮಾಡಿದ್ದಾರೆ ಅನ್ನುವಂಥದ್ದು ಒಟ್ಟು ಮಾಹಿತಿ ನಮಗೆ ಸಿಕ್ಕಿರುವಂಥ ಮಾಹಿತಿ. ಯಾವುದೇ ಸಿನಿಮಾಗೋಸ್ಕರಲ್ಲ, ಫಿಟ್ ಆಗಿರಬೇಕು, ಫೈನ್ ಆಗಿರಬೇಕು, ಚೆನ್ನಾಗಿ ಕಾಣಬೇಕು ಅನ್ನುವ ದೃಷ್ಟಿಯಿಂದ ಈ ಒಂದು ಲುಕ್ಕನ್ನು ಮಾಡಿದರು ಅನ್ನುವಂಥದ್ದು ಒಟ್ಟು ನಮಗೆ ಸಿಕ್ಕಂಥ ವಿಚಾರ ಅಥವಾ ವಿಷಯ ಅಂತ ಹೇಳ್ಬೋದು. ಈ ಒಂದು ಲುಕ್ಗೋಸ್ಕರ ಸಾಕಷ್ಟು ಕಷ್ಟಪಟ್ಟಿರ್ತಾರೆ, ವರ್ಕೌಟ್ ಮಾಡಿರ್ತಾರೆ, ಹಾಗೆಯೇ ಡಯಟ್ ಕೂಡ ಮಾಡಿರ್ತಾರೆ. ಹಾಗಾಗಿ ಹೊಟ್ಟೆ ಮೇಲೆ 6 ಪ್ಯಾಕ್ಸ್ ಮೂಡಿರುವಂಥದ್ದು, ತೋಳು, ಭುಜ, ಎದೆ ಎಲ್ಲವೂ ಗಟ್ಟಿಮುಟ್ಟಾಗಿ ಕಾಣಿಸ್ತಿರುವಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ನ್ಯಾಚುರಲ್ ಬಾಡಿ ಅನಿಸುತ್ತೆ ಫೋಟೋಗಳನ್ನೆಲ್ಲ ನೋಡಿದಾಗ. ಸೊ ಇಷ್ಟು ಬಿಟ್ಟರೆ ಇನ್ನೇನು ವಾಮನ ಸಿನಿಮಾ ರಿಲೀಸ್ ಆಗುತ್ತೆ. ಅದಾದಮೇಲೆ ಮತ್ತೊಂದು ಜರ್ನಿ ಶುರು ಆಗುತ್ತೆ, ಮತ್ತೊಂದು ಸಿನಿಮಾ, ಮಗದೊಂದು ಸಿನಿಮಾ, ಹೀಗೆ ಇವರ ಜರ್ನಿ ಹೋಗ್ತಾನೆ ಇರುತ್ತೆ. ಇದಕ್ಕೂ ಹೆಚ್ಚಾಗಿ ಈಗ ಸದ್ಯ ಹೇಳುವಂಥದ್ದು 2 ವಿಚಾರ. ಒಂದು, ಇವರ ಈಗಿನ ಒಂದು ಫಿಸಿಕ್ ಫೋಟೋ, ಮತ್ತೊಂದು ದರ್ಶನ್ ಅವರ ಜೊತೆಗಿನ ದೋಸ್ತಿ. ಆ ದೋಸ್ತಿ ತುಂಬ ಗಟ್ಟಿಯಾಗಿರುವಂಥದ್ದು, ಯಾವುದೇ ಥರದ ಸಮಸ್ಯೆ ಇಲ್ಲದೇ ಹೋಗ್ತಿರೋಂಥ ದೋಸ್ತಿ, ಅಷ್ಟು ಗಟ್ಟಿಯಾದಂಥ ದೋಸ್ತಿ. ಮೊನ್ನೆ ವಾಮನ ಸಿನಿಮಾದ ಒಂದು ಅಮ್ಮನ ಹಾಡು ರಿಲೀಸ್ ಆಗೋದಿತ್ತು. ಅದನ್ನು ವಿಜಯಲಕ್ಷ್ಮಿ ದರ್ಶನ್ ಅವರು ರಿಲೀಸ್ ಮಾಡಿ ಇಡೀ ತಂಡಕ್ಕೆ ಒಂದು ಗುಡ್ ಲಕ್ ಹೇಳಿರುವಂಥದ್ದು. ಇದೆಲ್ಲ ಬೆಳವಣಿಗೆ. ಈ ಬೆಳವಣಿಗೆ ನಡುವೆ ಈ ಫೋಟೋಗಳು ಹೆಚ್ಚು ಗಮನ ಸೆಳೀತಾ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.